ಸ್ನೇಹಿತರೆ, ನಾನಿಂದು ಕರ್ನಾಟಕ ರಾಜ್ಯದ ಗಡಿ ಪ್ರದೇಶವಾಗಿರುವ ಕೊರ್ತುಕುಂದ ಗ್ರಾಮಕ್ಕೆ ಬಂದಿದ್ದೆ. ಈ ಒಂದು ಗ್ರಾಮದಲ್ಲಿ ವೆಂಕಟೇಶ್ವರ ಸ್ವಾಮಿ ರಂಗನಾಥ ಎಂಬ ಹೆಸರಿನಿಂದ ನೆಲೆಸಿ ಈ ಭಾಗದ ಜನರ ಭಾಗ್ಯ ದೇವರಾಗಿ ಪ್ರಸಿದ್ಧಿ ಹೊಂದಿದ್ದಾನೆ ಎಂಬುದು ನಿಮ್ಮೆಲ್ಲರಿಗೂ ತಿಳಿಸಿರುವ ವಿಷಯನೇ. ಇಂತಹ ಒಂದು ರಂಗನಾಥ ಸ್ವಾಮಿ ಈ ಒಂದು ಕ್ಷೇತ್ರಕ್ಕೆ ಬರುವ ಪೂರ್ವದಲ್ಲಿ ಕೊರ್ತುಕುಂದಿ ಗ್ರಾಮದಲ್ಲಿ ಒಂದು ಪಾದವನ್ನು ಇಟ್ಟು ನಂತರ ಈಗಿರುವ ಪ್ರದೇಶಕ್ಕೆ ಹೋಗಿ ಆ ಒಂದು ಗುಡ್ಡದ ಗವಿಯಲ್ಲಿ ಸ್ವಾಮಿಯಾಗಿ ನೆಲೆಸಿದ್ದಾನೆ ಅಂತ ಇಲ್ಲಿನ ಜನ ಹೇಳ್ತಾರೆ. ಆಗ ಕೊರ್ತುಕುಂದ ಗ್ರಾಮದಲ್ಲಿ ಇಟ್ಟಿರುವ ಆ ಪಾದವನ್ನು ಇವತ್ತಿಗೂ ಎದುರು ಪಾದ ಅಂತ ಕರೆಯಲಾಗ್ತದೆ. ಈ ಒಂದು ಎದುರು ಪಾದ ಇರುವ ಪ್ರದೇಶಕ್ಕೆ ಸ್ವಾಮಿಯವರ ಪಲ್ಲಕ್ಕಿಯು ಶ್ರಾವಣ ಮಾಸದ 5 ಶನಿವಾರಗಳು, ಯುಗಾದಿ, ದಸರಾ ಅಂತ ಸೋಪರ್ವ ದಿನಗಳಲ್ಲಿ ಬಂದು ಇಲ್ಲಿ ಪೂಜೆ ಮಾಡಿಕೊಂಡು ನಂತರ ಊರೊಳಗೆ ಹೋಗಿ ಎಲ್ಲರಿಗೆ ದರ್ಶನವನ್ನು ನೀಡಿ ಹೋಗ್ತಾನಂತ ಹೇಳ್ತಾರೆ. ಇಂಥ ಒಂದು ಪವಿತ್ರ ಸ್ಥಳಕ್ಕೆ ನಾನು ಸಹ ಇವತ್ತು ಅನುಕೂಲಾರ್ದಂಗೆ ಬಂದಿದ್ದೇನೆ. ಈ ಒಂದು ಪ್ರದೇಶದಲ್ಲಿ ಒಂದು ಆಶ್ಚರ್ಯಕರ ಶಿಲೆಯನ್ನು ನಾನು ಕಂಡೆ. ಅದು ಹೇಗಿದೆ ಅಂದರೆ, ವಿಷ್ಣುವಿನ ದಶಾವತಾರಗಳಲ್ಲಿ ಒಂದಾಗಿರುವ ಕೂರ್ಮ ಅವತಾರದಲ್ಲಿ ಅಂದರೆ ತಾಂಬೇಲ ಅವತಾರದಲ್ಲಿ ಒಂದು ಶಿಲೆಯಲ್ಲಿ ಇದೆ. ಈ ಒಂದು ಪಾದ ಇರುವ ಪ್ರದೇಶದಲ್ಲಿ ಆ ಶಿಲೆ ಯಾರು ಕೆತ್ತಿದ್ದು ಅಲ್ಲ, ಎಲ್ಲಿಂದ ತಂದು ಇಟ್ಟದ್ದು ಅಲ್ಲ, ಅದೇ ಒಂದು ಪ್ರದೇಶದಲ್ಲಿ ಸ್ವಯಂಭೂವಾಗಿ ಬೆಳೆದಿದೆ ಅಂತ ಹೇಳಾಗ್ತದೆ. ಒಂದು ತಾಂಬೇಲು ಆಕಾರದಲ್ಲಿ ಅಂದರೆ ಒಂದು ಕೂರ್ಮ ಅವತಾರದ ಆಕಾರದಲ್ಲಿ ಈ ಶಿಲೆ ನಮಗೆ ಭಾಳ ಆಶ್ಚರ್ಯ ಅನಿಸ್ತಾ ಇದೆ. ಪೂರ್ವದಲ್ಲಿ ಈ ಶಿಲೆ ಭಾಳಷ್ಟು ಚಿಕ್ಕದಾಗಿತ್ತಂತೆ. ಬರ್ತಾ ಬರ್ತಾ ದಿನೇ ದಿನೇ ಕಳೆದಂತೆ ಅದು ತಾನಾಗಿಯೇ ಸ್ವಯಂಭೂವಾಗಿ ಬೆಳೀತಾ ಬರ್ತದೆ ಅಂತ ಇಲ್ಲಿ ಜನ ಹೇಳ್ತಾರೆ. ರಂಗನಾಥ ಸ್ವಾಮಿ ಪ್ರತ್ಯಕ್ಷವಾಗಿ ಈ ಒಂದು ಪ್ರದೇಶದಲ್ಲಿ ಇದ್ದಾನೆ ಅನ್ನೋದಕ್ಕೆ ಈ ಶಿಲೆಯು ಒಂದು ಸಾಕ್ಷಿ ಅಂತ ಸಹ ಬಹಳ ಗರ್ವದಿಂದ ಹೇಳ್ತಾರೆ. ಮತ್ತು ಈ ಭಾಗದ ಜನರು ಪ್ರತಿ ಶನಿವಾರವೂ ಈ ಒಂದು ಪ್ರದೇಶಕ್ಕೆ ಬಂದು ಧೂಪ ದೀಪಗಳನ್ನು ಅರ್ಪಿಸಿ ಭಕ್ತಿಯಿಂದ ನಡೆದುಕೊಳ್ಳುವುದನ್ನು ನಾನು ನೋಡಿದೆ. ತುಂಬ ಆಶ್ಚರ್ಯ ಅನ್ನಿಸ್ತು. ನೀವೇನಾದರೂ ಈ ಕೊರ್ತುಕುಂದಿ ಗ್ರಾಮದತ್ತ ಬಂದಿದ್ದರೆ ತಪ್ಪನಿಸರಿ ಈ ಒಂದು ಪ್ರದೇಶವನ್ನು ಸಂದರ್ಶಿಸಿರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.